ಸ್ನೇಹಿತರೆ, ಪ್ರತಿ ವರ್ಷವೂ ಎಲ್ಲ ಹಿಂದೂಗಳು ವೆಯ್ಟ್ ಮಾಡೋದು ಗಣೇಶ ಚತುರ್ಥಿ ಯಾವಾಗ ಬರುತ್ತೆ, ಗಣೇಶ ಚತುರ್ಥಿಲಿ ಎಷ್ಟೆಷ್ಟು ದೊಡ್ಡ ಗಣಪತಿ ತರಬೇಕು, ಗಣೇಶನ ಯಾವ ಥರ ಮಾಡಿಸ್ಬೇಕು, ಯಾವ ಏರಿಯಾದಲ್ಲಿ ಯಾವ ಥರ ಇಡ್ತಾರೆ, ಆ ಏರಿಯಾಗೆ ಹೋಗಿ ನೋಡೋದೇ ಒಂದು ಖುಷಿ ವೀಕ್ಷಕರೇ. ಯಾವ ಏರಿಯಾದಲ್ಲಿ ಓಕೆ ನಮ್ಮ ಏರಿಯಾಕ್ಕಿಂತ ಆ ಏರಿಯಾದಲ್ಲಿ ದೊಡ್ಡದು ಇಟ್ಟಿದ್ದಾರಾ, ಅವ್ರು ದೊಡ್ಡ ಇಟ್ಟಿದ್ರೆ ನೆಕ್ಸ್ಟ್ ಏರಿ ನಾನು ದೊಡ್ಡ ತಗೊಬರ್ಬೇಕು, ಅವ್ರ ಏರಿಯಾದಲ್ಲಿ ಈ ಥರ ಡಿಸೈನ್ ಮಾಡಿಸಿದ್ರೆ ನಾನು ಇನ್ನೂ ಬೇರೆ ಥರ ಮಾಡಿಸ್ಬೇಕು ಅನ್ನೋ ಪೈಪೋಟಿನೇ ಇರುತ್ತೆ ವೀಕ್ಷಕರೇ. ಹಾಗಾಗಿ ಒಂದು ಗಣೇಶ ಚತುರ್ಥಿ ಬಂತು ಅಂದರೆ ಅವಾಗ ಎಷ್ಟು ಖುಷಿ ಸಂಭ್ರಮ. ಮತ್ತು ಆ 3-4 ದಿನ ಕಳೆದ ಮೇಲೆ ರ್ಯಾಲಿ ನಡೆಯೋದಿರುತ್ತಲ್ಲ, ಒಬ್ಬೊಬ್ರದ್ದು ಗಣೇಶನು ಆ ಒಂದು 4-5 ಕಿಲೋಮೀಟ್ರ್ ನೀವು ಬರೀ ಗಣೇಶನೇ ನೋಡೋದಿದೆಯಲ್ಲ, ಅದು ನಿಮಗೆ ತುಂಬಾ ಖುಷಿ ಕೊಡೋ ಅಂತ, ನಮ್ಮಂಥ ಹಿಂದೂಗಳಿಗೆಲ್ಲ ತುಂಬಾ ಖುಷಿ ಕೊಡೋ ಅಂಥ ವಿಷಯ ಅದು ಆ್ಯಕ್ಚುಲಿ. ಹಾಗಾಗಿ ಅದ್ರ ಬಗ್ಗೆ ನಮ್ಮ ಏರಿಯಾದಲ್ಲಿ ಬೆಂಗಳೂರಲ್ಲಿ ಒಂದು ಬಿಗ್ಗೆಸ್ಟ್ ರ್ಯಾಲಿ ನಡೆದಿದ್ರ ಬಗ್ಗೆ ಸ್ಮಾಲ್ ಚಿತ್ರಣನ ಪ್ರತಿಯೊಬ್ಬರ ನಮ್ಮ ವೀಕ್ಷಕರಿಗೂ ಒಂದು ಸ್ಮಾಲ್ ಚಿತ್ರಣನ ತೋರಿಸೋಣ ಅಂತ ವೀಕ್ಷಕರೇ. ನಮ್ಮ ಈ ವಿದ್ಯಾರಣ್ಯಪುರ MS ಬಳೆ ಸರ್ಕಲ್ಲು ಮತ್ತು ವಿದ್ಯಾರಣ್ಯಪುರ ಮೇನ್ ಸರ್ಕಲ್ಗಳಲ್ಲೆಲ್ಲ ಇದು ತುಂಬ ದೊಡ್ಡ ರ್ಯಾಲಿ ನಡೀತು. ಇಲ್ಲೆಲ್ಲ ಶಾಸಕರು, ವಿಶ್ವನಾಥ್, ತುಂಬ ಜನ ಎಲ್ಲ ಬಂದಿದ್ದರು. ಅಲ್ಲಿ ಬಂದಾಗ ಎಷ್ಟೆಷ್ಟು ದೊಡ್ಡ ದೊಡ್ಡ ಗಣೇಶ, ಇದು ನೋಡಿ ತುಂಬ ಅಟ್ರಾಕ್ಷನ್. ಇದು ಈ ಥರ ತುಂಬ ಗಣೇಶನ ಡಿಫ್ರೆಂಟು ವೆರೈಟಿ ಗಣೇಶ, ತುಂಬ ದೊಡ್ಡ ಗಣೇಶನೆಲ್ಲ ತೊಗೊಬಂದಿದ್ರು ವೀಕ್ಷಕರೇ. ಹಾಗಾಗಿ ಅದ್ರದ್ದು ಯಾವ ಥರ ಯಾವ ಏರಿಯಾದಲ್ಲಿ ಯಾವ ಥರ ಗಣೇಶ ತೊಗೊಬಂದಿದ್ರು, ಮಾಡಿಸಿದ್ರು, ಯಾರ್ಯಾರು ಭಾಗವಹಿಸಿದ್ರು, ಅದ್ರ ಪ್ರತಿಯೊಂದು ಸ್ಮಾಲ್ ಎಲ್ಲ ಗಣೇಶನ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಎಷ್ಟೆಷ್ಟು ಗಣೇಶನ ಕ್ಯಾಪ್ಚರ್ ಮಾಡಿದ್ರು ಅಷ್ಟೆಲ್ಲ ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಮತ್ತು ಯಾವ್ಯಾವ ಕಲಾ ತಂಡಗಳು, ತುಂಬ ಕಲಾ ತಂಡಗಳು ವೀಕ್ಷಕರೇ, ವೀರಗಾಸೆ ಆಗಲಿ, ಅವ್ರ ಡೊಳ್ಳು ಕುಣಿತದಾಗಲಿ, ಗೊಂಬೆಗಳಾಗಲಿ, ಆಯಾ ಪ್ರತಿಯೊಬ್ಬರು ಬಂದಿದ್ದರು. ಮತ್ತು ಸ್ವಲ್ಪ ಜನ ಟ್ರ್ಯಾಕ್ಟರ್ ತಂದರೆ, ಸ್ವಲ್ಪ ಜನ ಪ್ಲೇನ್ಗಳಲ್ಲೇ ಬಂದಿದ್ರು ಎತ್ಕೊಂಡ್ಬಂದಿದ್ದು. ಏನಕ್ಕೆ ಅಂದರೆ ಅದು 3 ರೌಂಡ್ ತಿರುಗಿಸಾರು ಪ್ಲೇನ್ಗಳಲ್ಲೆಲ್ಲವ. ತುಂಬ ವಿಭಿನ್ನವಾಗೇ ಇತ್ತು ವೀಕ್ಷಕರೇ. ಈ ಥರ ನೋಡೋಕ್ಕೇ ಖುಷಿಯಾಗುತ್ತೆ ಅದು ಆ್ಯಕ್ಚುಲಿ. ಗಣೇಶನ ಈ ಥರ 3-4 ಕಿಲೋಮೀಟ್ರ್ ರ್ಯಾಲಿನ ಹೋಗಿ ನಾವು ಅದನ್ನು ಕರ್ಕೊಂಡು ಹೋಗಿ ಅದರಲ್ಲಿ ಸಾಂಗು, ಸೌಂಡ್ ಸಿಸ್ಟಮು, ಇದು ಡೋಲು, ಡಿಫ್ರೆಂಟ್ ಡೋಲು, ಆ ಜನಗಳ ಜಾತ್ರೆ ವೀಕ್ಷಕರೇ. ಅದನ್ನು ನೋಡೋಕ್ಕೆ 2 ಕಣ್ಣು ಸಾಲದು, ಅಷ್ಟು ಒಂಥರ ರೋಮಾಂಚನವಾಗುತ್ತೆ ಅದೆಲ್ಲ ನೋಡೋಕ್ಕೆ ಒಂದೇ ದಿನದಲ್ಲಿ. ಅದು ಬೇಗ ಒಂದು 2-3 ಡೇಸಲ್ಲೇ ಮುಗ್ದೋಗ್ಬಿಡ್ತಲ್ಲ ಅನ್ನೋದೊಂದು, ಸರಿ ಒಂದು 2-3 ಅವರ್ಸಲ್ಲೇ ಮುಗ್ದೋಗ್ಬಿಡ್ತಲ್ಲ ಅನ್ನೋದೊಂದು ಇದು ಆ್ಯಕ್ಚುಲಿ. ಅದು ಬಿಟ್ಟರೆ ಪ್ರತಿಯೊಬ್ಬರು ಅಲ್ಲಿಗೆ ಸೇರಿದಂಥ ಜನಗಳು, ಹಿಂಸರು ಎಲ್ಲ ಡ್ಯಾನ್ಸ್ ಮಾಡಿದ್ದಾಗಲಿ, ಬೇರೆ ಗಣೇಶನೆಲ್ಲ ಏನು ಹೇಳಿ ಅವ್ರೇನು ಇದು ಕೊಟ್ಟು ಮಾಡಿಸ್ತಾರೆ ಏನೋ ಗೊತ್ತಿಲ್ಲ ವೀಕ್ಷಕರೇ. ಹೇಳಿ ಅಷ್ಟು ದೊಡ್ಡ ಬೇರೆ ವೆರೈಟಿ ಗಣೇಶನ ಪಾಪ ಅದು ಎಲ್ಲೆಲ್ಲಿಂದ ತರಿಸ್ತಾರೋ ಏನೋ. ಅದಕ್ಕೋಸ್ಕರ ಹೇಳೋದು, ಇವೆಲ್ಲ ನಾವು ಮುಂದೆ ಇನ್ನೂ ಪೀಳಿಗೆಗಳು ನಾವೇ ತಗೊಂಡೋಗ್ಬೇಕು ಆ್ಯಕ್ಚುಲಿ. ಈ ಥರ ಎಲ್ಲ ಮಾಡಬೇಕು. ಇವನ್ನೆಲ್ಲ ಈ ಥರ ಮಾಡಿದಾಗಲೇ ನಮ್ಮ ಹಿಂದೂ ಆಗಲಿ ಅಥವಾ ನಮ್ಮ ಸಂಸ್ಕೃತಿ ಆಗಲಿಗಳೆಲ್ಲ ಉಳ್ಕೊಳೋದು. ನೋಡಿ ಇದು ಯಾವ ಥರ ಟರ್ನ್ ಮಾಡ್ತಾರೆ ನೋಡಿ, ಅಷ್ಟು ದೊಡ್ಡದನ್ನು 3 ರೌಂಡ್ ಟರ್ನ್ ಮಾಡ್ತಿರೋದು. ಅಷ್ಟು ಚೆನ್ನಾಗಿತ್ತು ನೋಡೋಕ್ಕೆ ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬರಿಗೂ ಇದನ್ನು ಸ್ಮಾಲ್ ಚಿತ್ರಣ ತೋರಿಸಿದ್ರೆ ನಿಮಗೂ ಇಷ್ಟ ಆಗುತ್ತೆ. ಅಥವಾ ನೀವು ನೆಕ್ಸ್ಟ್ ಟೈಮ್ ನಿಮ್ಗೆ ಯಾರು ನೋಡ್ತಿದ್ರೆ ನಿಮ್ಮ ಏರಿಯಾದಲ್ಲೂ ಬೇರೆ ನೀವು ಇದ್ರ ಥರ ತರಿಸ್ಬೇಕು ಗಣೇಶನ ಅಂತ ನೀವು ಯೋಚನೆ ಮಾಡ್ತಿರ್ತೀರ. ಈ ಥರ ನೋಡಿ ಇದು ಯಾವ ಥರ ಇದೆ ಗಣೇಶನ, ಇದನ್ನು ಎಲ್ಲಿಂದ ತೊಗೊಬಂದ್ರು, ಯಾವ ಥರ ಇಂಪೋರ್ಟ್ ಮಾಡ್ಕೊಂಡ್ರು ಇದನ್ನು, ಅದೇ ಅರ್ಥ ಆಗ್ತಿಲ್ಲ ವೀಕ್ಷಕರೇ. ಇದನ್ನು ತಗೊಂಡೋಗಿ ಈಗಲ್ಲಿ ಫುಲ್ಲು ಇದು ಮಾಡಿ ಇದನ್ನು ಬಿಡೋಕ್ಕೇ ಒಟ್ಟುಗಿದೆ. ಗಣೇಶನ ನೋಡಿದರೆ ಅಯ್ಯೋ ಇಟ್ಕೋಬೇಕು, ಇದನ್ನು ಮುಂದುವರ್ಷಕ್ಕೂ ಹಿಂಗೆ ಇಟ್ಕೋಬೇಕು ಅನಿಸುತ್ತೆ. ಅಷ್ಟು ಚೆನ್ನಾಗಿದೆ ಆ್ಯಕ್ಚುಲಿ. ಹಾಗಾಗಿ ಇದೆಲ್ಲ ಸ್ಮಾಲ್, ಇನ್ನೊಂದು ವಿಡಿಯೋದಲ್ಲಿ ಸ್ಮಾಲ್ ಇದ್ರಾಗ ಮಾಡಿದ್ದೆ, ಬಟ್ ಇದರಲ್ಲಿ ತುಂಬ ಚೆನ್ನಾಗಿ ಕ್ಲಿಯರಾಗಿ ಒಂಚೂರು ದೊಡ್ಡದಾಗಿ ವಿಡಿಯೋ ಇದು ಮಾಡೋಣ ಅಂತ ಹೇಳ್ಬಿಟ್ಟು ಒಂಥರ ಶಾರ್ಟ್ಸ್ ಥರ ತಿಕ್ಕೊಂಡಿದ್ದೆ ವಿಡಿಯೋನ. ಹಾಗಾಗಿ ಅದನ್ನೆಲ್ಲ ಕಂಬೈನ್ ಮಾಡಿ ಈಗೆಲ್ಲ ಹಾಕಿದ್ದೀನಿ ಆ್ಯಕ್ಚುಲಿ. ಪ್ರತಿಯೊಬ್ಬರು ನೋಡಿ ವೀಕ್ಷಕರೇ, ತುಂಬಾ ಚೆನ್ನಾಗಿ ಮಾಡಿದರು ಆ್ಯಕ್ಚುಲಿ. ನಿಮ್ಮ ಏರಿಯಾಗಳಲ್ಲೂ ಮಾಡಿದ್ರೆಲ್ಲ ಕಮೆಂಟ್ಸ್ ಮಾಡಿ ಪ್ರತಿಯೊಬ್ಬರು ನಿಮ್ಮ ಏರಿಯಾದಲ್ಲೆಲ್ಲ ಹೇಗೆ ಮಾಡಿದರು ಅಂತ. ಅದೇ ಚೆಂದ ಆ್ಯಕ್ಚುಲಿ. ಪ್ರತಿಯೊಬ್ಬರು ಏರಿಯಾದಲ್ಲೂ ಯಾವ ಥರ ಮಾಡಿದ್ರು, ನಾನು ಆ ಏರಿಯಾಕ್ಕಿಂತ ನೆಕ್ಸ್ಟ್ ಇಯರ್ ಬೇರೆ ಇನ್ನೂ ದೊಡ್ಡದು, ಇನ್ನೂ ಬೇರೆ ಥರ ತರಬೇಕು ಅನ್ನೋದು ಅವಾಗಲೇ ಹಠ ಹುಟ್ಟೋದು. ಸ್ವಲ್ಪ ನಾವು ಇನ್ನೂ ಜೋರಾಗಿ ಮಾಡಬೇಕು, ಇನ್ನೂ ಸೆಲೆಬ್ರೇಟ್ ಮಾಡಬೇಕು, ಇನ್ನೂ ಬೇರೆ ಕಲಾ ತಂಡಗಳು ತರಬೇಕು. ನೋಡಿದ್ದು ಯಾವ ಥರ ಇದನ್ನು ಅಷ್ಟೇ ಮೇಲೆ ತೊಗೊಂಡೋಗೋದು, ಕೆಳಗೆ ತೊಗೊಂಬರೋದು, ಟರ್ನ್ ಮಾಡೋದು, ಅಷ್ಟು ಚೆನ್ನಾಗಿದೆ. ಇವೆಲ್ಲ ನೋಡಿದ್ರೆ ಒಳ್ಳೆ ಅಲ್ಲೇ ಒಂಥರ ನೋಡ್ತಾ ನಿಂತ್ಕೊಬಿಡೋಣ, ಕೈ ಮುಗಿದು ಅನಿಸುತ್ತೆ ವೀಕ್ಷಕರೇ. ಅಷ್ಟು ಚೆನ್ನಾಗಿದ್ದು ಇವನ್ನೆಲ್ಲ. ಒಂಥರ ಏನು ಹೇಳ್ತೀರಾ, ಮಾತೇ ಬರಲಿಲ್ಲ ಅವತ್ತೆಲ್ಲ ನೋಡ್ತಾ ಕೂತ್ಕೊಂಡು. ಸುಮ್ಮನೆ ಅದ್ರ ಜೊತೆ ಒಂದು 4-5 ಕಿಲೋಮೀಟರ್ ನಡ್ಕೊಂಡು ಹೋಗಿದ್ದೆ ಅದ್ರ ಜೊತೆ, ರ್ಯಾಲಿ ಜೊತೆ. ಅಷ್ಟು ಒನ್ ಆಫ್ ದ ಬೆಂಗಳೂರು ಬಿಗ್ಗೆಸ್ಟ್ ಗಣೇಶ ರ್ಯಾಲಿ ಅಂತಲೇ ಹೇಳ್ಬೋದು. ಇದೆಲ್ಲ ವರ್ಷನೂ ಲಾಸ್ಟ್ ಇಯರ್ ಸ್ವಲ್ಪ ಕಮ್ಮಿನೇ ನಡೆದಿತ್ತು. ಈ ಸರಿ ತುಂಬ ಜನಗಳು, ತುಂಬ ಪೊಲೀಸು, ತುಂಬ ಶಾಸಕರೆಲ್ಲ ಬಂದಿದ್ರಲ್ಲ, ಹಂಗಾಗಿ ತುಂಬ ಜೋರಾಗಿ ಮಾಡ್ಬಿಟ್ಟಿದ್ರು ಈ ಸರಿ. ಸಖತ್ತಾಗಿ ಮಾಡಿದರು ಆ್ಯಕ್ಚುಲಿ. ಹಾಗಾಗಿ ಅದರದ್ದೇ ಒಂದು ಚಿತ್ರಣವನ್ನು ನಿಮಗೆಲ್ಲ ತೋರಿಸಿದ್ದೀನಿ ವೀಕ್ಷಕರೇ. ಪ್ರತಿಯೊಬ್ಬರು ಲೈಕ್ ಮಾಡ್ಕೊಳ್ಳಿ, ವಿಡಿಯೋಗೆ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ. ನಿಮ್ಮ ಏರಿಯಾದಲ್ಲಿ ಹೇಗೆ ಮಾಡಿದ್ರು ಎಲ್ಲ ಕಮೆಂಟ್ಸ್ ಮಾಡಿ ತಿಳಿಸಿ. ನಿಮ್ಮ ವಿಡಿಯೋನು ಕಮೆಂಟಲ್ಲಿ ಹಾಕಿ, ನಾವು ಕೂಡ ನೋಡ್ತೀವಿ ಯಾವ ಥರ ಇದಾಗಿದ್ದು ಅಂತ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಹೆಲ್ಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್. ಹೀಗೆ ನನ್ನ ಚಾನಲಿಂದ ಒಳ್ಳೊಳ್ಳೆ ಇನ್ಫಾರ್ಮೇಷನ್ನು ಶೇರ್ ಮಾಡ್ತೀನಿ ವೀಕ್ಷಕರೇ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಟೇಕ್ ಕೇರ್, ಬಾಯ್.